ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಹೀಟ್ ಸ್ಟ್ರೋಕ್. ಹೀಟ್ ಸ್ಟ್ರೋಕ್ ಅಂದರೆ ಅತಿ ಉಷ್ಣತೆ, ದೇಹದ ಉಷ್ಣತೆ ಜಾಸ್ತಿ ಆದಾಗ ನಮಗೆ ಏನಾಗುತ್ತೆ? ಒಂದು ತರಹ ಸ್ಟ್ರೋಕ್ ಅಂದರೆ ಬೀಳೋದು, ಅನ್ಕಾನ್ಷಿಯಸ್ ಆಗೋದು ಇತ್ಯಾದಿ ಅಲ್ವಾ? ಸೊ ಅತಿ ಉಷ್ಣತೆಯಿಂದ ದೇಹದ ಉಷ್ಣತೆ ಅತಿದಾದಾಗ ನಮ್ಮ ದೇಹವು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದರ ಬಗ್ಗೆ ಒಂಚೂರು ಇವತ್ತು ತಿಳ್ಕೊಳ್ಳೋಣ. ಹೀಟ್ ಅನ್ನೋದು ಬಾಡಿ ಒಳಗಡೆಯಿಂದ ಉತ್ಪತ್ತಿ ಆಗ್ಬೋದು. ಉದಾಹರಣೆಗೆ ಜ್ವರ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಹದ ಉಷ್ಣತೆ ಸಾಮಾನ್ಯವಾಗಿ 98.4 ಡಿಗ್ರಿ ಫ್ಯಾರನ್ಹೀಟ್ ಅಲ್ವಾ? ಅಥವಾ ಸೆಂಟಿಗ್ರೇಡಲ್ಲಿ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಮ್ಮ ದೇಹ 37 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇರುತ್ತೆ. ಯಾವಾಗ ನಮ್ಮ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೋ ಯಾವಾಗದಾಗುತ್ತೆ? ಹೈ ಫೀವರ್, ಜ್ವರ, ಸಿಕ್ಕಾಪಟ್ಟೆ ಜ್ವರ ಬರ್ತಾ ಇದೆ. ಜ್ವರ ಬರಲಿಕ್ಕೆ ಕಾರಣ ಹಲವಾರಿದೆ. ಒಳಗಡೆ ಇನ್ಫೆಕ್ಷನ್ ಆಗಿರ್ಬೋದು, ಅದು ಏನೇನೋ ಇರ್ಬೋದು. ಅಂತೂ ಜ್ವರ ಅನ್ನೋದು ಫೀವರ್ ಅನ್ನೋದೊಂದು ಕಾಮನ್ ಸಿಂಪ್ಟಮ್, ಸಾಮಾನ್ಯ ಚಿಹ್ನೆ. ಬಹಳ ಕಾಯಿಲೆಗಳ ಸಾಮಾನ್ಯ ಚಿಹ್ನೆ ಜ್ವರ. ಈ ಜ್ವರ ಯಾಕೆ ಬರುತ್ತೆ ಅದು ಇತ್ಯಾದಿ ನೀವು ಮುಂಚೆನೂ ಕೇಳಿಸ್ಕೊಂಡಿದ್ದೀರಾ. ನಮ್ಮದು ಬಾಡಿದ ಇಮ್ಯೂನ್ ರೆಸ್ಪಾನ್ಸ್. ಅದು ಯಾವುದೇ ಒಂದು ಅಟ್ಯಾಕಿಂಗ್ ಆರ್ಗ್ಯಾನಿಸಮ್ಗೆ ಇಮ್ಯೂನ್ ರೆಸ್ಪಾನ್ಸು ಆಟೋಮೆಟಿಕ್ಕಾಗಿ ಇಮ್ಯೂನ್ ರೆಸ್ಪಾನ್ಸ್ ಬಂದುಬಿಟ್ಟು ದೇಹದ ಉಷ್ಣತೆಯನ್ನು ಜಾಸ್ತಿ ಮಾಡುತ್ತೆ. ಸೊ ಜ್ವರ ವೈರಲ್ ಫೀವರ್ ಇರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಫೀವರ್ ಇರ್ಬೋದು. ಸೊ ಜ್ವರ ಅಧಿಕವಾದಾಗ ನಮ್ಮ ಆಡು ಭಾಷೆಯಲ್ಲಿ ಜ್ವರ ತಲೆಗೆ ಏರಿದೆ ಅಂತ ಹೇಳ್ತಾರೆ. ಸೊ ಜ್ವರ ಅಥವಾ ಇನ್ನೊಂದು ಕಾರಣ ಇರ್ಬೋದು. ಒಬ್ಬ ವ್ಯಕ್ತಿ ಬಹಳ ಹೊತ್ತು ಅತಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಥವಾ ಅತಿ ಬಿಸಿಲಲ್ಲಿ ನಿಂತ್ಕೊಂಡಿದ್ದಾನೆ. ಸ್ಕೂಲ್ ಹುಡುಗರು ತುಂಬ ಹೊತ್ತು ಗ್ರೌಂಡಲ್ಲಿ ನಿಂತ್ಕೊಂಡು ಯಾರ್ದೋ ಭಾಷಣಗಳು ಕೇಳ್ತಾ ಇರ್ತಾರೆ ಬಿಸಿಲಿಗೆ. ಅಥವಾ ಬಿಸಿಲಿಗೆ ಹುಡುಗರು ವ್ಯಾಯಾಮ ಇತ್ಯಾದಿ ಮಾಡ್ತಾಯಿದ್ದರೆ ಆವಾಗ ಹೀಟ್ ಸ್ಟ್ರೋಕ್ ಆಗುತ್ತೆ. ಈ ಹೀಟ್ ಸ್ಟ್ರೋಕ್ ಆಗುವುದು ಸಾಧಾರಣ ಮಟ್ಟಿಗೆ ಮಕ್ಕಳಲ್ಲಿ ಜ್ವರ ಬಂದಾಗ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಹೀಟ್ ಸ್ಟ್ರೋಕ್ ಎಲ್ಡರ್ಲಿ ಪೀಪಲ್, ತುಂಬ ವಯಸ್ಸಾದವರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋವರಿಗೆ ಹೀಟ್ ಸ್ಟ್ರೋಕ್ ಆಗುತ್ತೆ. ಸೊ ಇದು ಸಾಮಾನ್ಯ ಕಾರಣಗಳು. ಈ ಹೀಟ್ ಸ್ಟ್ರೋಕ್ ಒಬ್ಬರಿಗೆ ಆಯಿತು, ಬಿದ್ದರು, ಮೈ ನೋಡಿದ್ರೆ ಸುಡ್ತಾ ಇದೆ. ಕೆಲವರಿಗೆ ನಾನು ಆವಾಗಲೇ ಹೇಳಿದ ಹಾಗೆ ಕನ್ವಲ್ಷನ್ಸ್ ಬರ್ಬೋದು. ನಾನು ಜ್ವರ ಜಾಸ್ತಿ ಆದಾಗ ಫೆಬ್ರೈಲ್ ಕನ್ವಲ್ಷನ್ಸ್ ಬಗ್ಗೆ ಮಾತಾಡಿದ್ದೀನಿ. ನಾನು ಕನ್ವಲ್ಷನ್ಸ್ ಅಂದರೆ ಫಿಟ್ಸಲ್ಲಿ ಬರುತ್ತಲ್ವ ಆ ಥರ. ಅದು ಇನ್ಯಾವಾಗ ಬರ್ಬೋದು? ಎಪಿಲೆಪ್ಟಿಕ್ ಫಿಟ್ಸ್ ಬೇರೆ, ಅದು ಎಪಿಲೆಪ್ಸಿಯಲ್ಲಿ ಮಾತಾಡಿದ್ದೀನಿ. ಜ್ವರ ಬಂದಾಗ ಜ್ವರ ತಲೆಗೆ ಏರಿ ಆವಾಗ ಫೆಬ್ರೈಲ್ ಕನ್ವಲ್ಷನ್. ಫೆಬ್ರೈಲ್ ಅಂದರೆ ಫೀವರಿಗೆ ಸಂಬಂಧಪಟ್ಟಿದ್ದು ಅಂತ. ಫೆಬ್ರೈಲ್ ಕನ್ವಲ್ಷನ್ಸ್ ಆಗ್ಬೋದು. ಸೊ ಹೀಟ್ ಸ್ಟ್ರೋಕಿನಿಂದ ಕನ್ವಲ್ಷನ್ಸ್ ಬರ್ಬೋದು. ಸೊ ಯಾರಾದರೂ ಸಡನ್ನಾಗಿ ಬಿದ್ದರು, ಮೈ ಸುಡ್ತಾ ಇದೆ ಅಂತಂದರೆ ಅದು ಖಂಡಿತ ಹೀಟ್ ಸ್ಟ್ರೋಕ್ ಅಂತ ಡಿಸೈಡ್ ಮಾಡ್ಬೋದು. ಹಾಗೆ ನನ್ನ ಪ್ರಾಕ್ಟಿಕಲ್ ಅನುಭವದಲ್ಲಿ ನನ್ನ ಕ್ಲಿನಿಕ್ಕು ಒಂದು ಗ್ರೌಂಡ್ ಎದುರುಗಡೆ ಇದೆ, ದೊಡ್ಡ ಗ್ರೌಂಡ್ ಎದುರುಗಡೆ ಇದೆ. ಅಲ್ಲಿ ಅಕ್ಕಪಕ್ಕದ ಸ್ಕೂಲ್ನ ಮಕ್ಕಳು ಬಂದುಬಿಟ್ಟು ವ್ಯಾಯಾಮ ಆಡೋದೆಲ್ಲ ಮಾಡ್ತಾಯಿರ್ತಾರೆ. ಸೊ ಸಮ್ಮರ್ನಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಆ ಟೈಮ್ನಲ್ಲಿ ಈ ಒಂದು ಹುಡುಗನನ್ನು ಎತ್ಕೊಂಡು, ಹುಡುಗಿಯನ್ನು ಎತ್ಕೊಂಡು ನನ್ನ ಕ್ಲಿನಿಕ್ಗೆ ಬರ್ತಾರೆ. ಸಾರ್ ಬಿದ್ದುಬಿಟ್ಟು ಜ್ಞಾನ ತಪ್ಪೋಗಿದೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತಾರೆ. ಸೊ ಹೀಗೆ ನಾನು ಪ್ರಾಕ್ಟಿಕಲಾಗಿ ತುಂಬ ಕೇಸ್ಗಳನ್ನು ನೋಡಿದ್ದೀನಿ. ಸೊ ಇದು ಹೀಟ್ ಸ್ಟ್ರೋಕ್ ಅನ್ನೋಂಥದ್ದಕ್ಕೆ ಸಾಮಾನ್ಯವಾದಂತಹ ಕಾರಣ. ಸೊ ಈ ಥರ ಹೀಟ್ ಸ್ಟ್ರೋಕ್ ಬಂದಾಗ ನಾವು ವೈದ್ಯರ ಹತ್ರ ಹೋಗೋಕ್ಕೆ ಮುಂಚೆ, ವೈದ್ಯಕೀಯ ಸೌಲಭ್ಯ ತುಂಬ ಹತ್ತಿರದಲ್ಲಿದ್ದರೆ ತೊಂದರೆ ಇಲ್ಲ. ವೈದ್ಯರ ಹತ್ರ ಹೋಗಬೇಕಾದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಅಂತ ಇದ್ದರೆ, ಇಂಟೀರಿಯರ್ ಪ್ರದೇಶದಲ್ಲಿರುವವರು, ಒಳ ಪ್ರದೇಶದಲ್ಲಿರುವವರು ಹೀಟ್ ಸ್ಟ್ರೋಕ್
ಆದ ತಕ್ಷಣ ಕನ್ವಲ್ಷನ್ಸು ಆ ಥರದ್ದು ಇದ್ದರೆ ಡೆಲೀರಿಯಸ್ನೆಸ್ ಅಂದರೆ ಏನೇನೋ ಏನೇನೋ ಮಾತಾಡ್ತಾ ಇರ್ತಾರೆ. ಸೊ ದೇ ವಿಲ್ ಬಿ ಇನ್ ಎ ಡೆಲೀರಿಯಸ್ ಸ್ಟೇಜ್, ಒಂಥರ ಅರ್ಧ ಪ್ರಜ್ಞೆಯಲ್ಲಿ ಏನೇನೋ ಮಾತಾಡೋದು. ಸೊ ಆ ಥರ ಯಾರಾದರೂ ಇದ್ದರೆ ಪ್ರಪ್ರಥಮ ಚಿಕಿತ್ಸೆ ಏನಪ್ಪ ಅಂತಂದರೆ ಒಂದು ಅರ್ಧ ಬಕೆಟ್ ಆಗುವಷ್ಟು ನೀರನ್ನು ತಲೆ ಮೇಲೆ, ಮುಖದ ಮೇಲೆ ಎಲ್ಲ ಕಡೆ ಮಗ್ಗಲ್ಲಿ ನೀರು ಹಾಕ್ಬಿಡೋದು. ಒಂದು ಸರ್ತಿ ಕಂಪ್ಲೀಟ್ ವೆಟ್ ಮಾಡೋದು. ಈ ಕೋಲ್ಡ್ ವಾಟರ್ ಇಟ್ ಟೇಕ್ಸ್ ಆಫ್ ದ ಹೀಟ್, ಅದು ಹೀಟನ್ನು ತೆಗೀತದೆ, ಟೆಂಪರೇಚರನ್ನು ಕಮ್ಮಿ ಮಾಡ್ತದೆ. ಜ್ವರ ಬಂದಾಗ ನಾವು ಹೇಳ್ತೀವಲ್ಲ, ತಣ್ಣೀರು ಬಟ್ಟೆ ತಲೆ ಮೇಲೆ ಹಾಕಿ ಮಗುವಿಗೆ ಅಂತ ಹೇಳಿಬಿಟ್ಟು, ಹಾಗೆ ಇದು ಇಡೀ ಬಾಡಿಗೆ ಹೀಟ್ ಆಗಿದೆ. ಸೊ ಇಡೀ ಬಾಡಿಗೆ ನೀರನ್ನು ಸುರಿಬೇಕು. ಅದು ಪ್ರಥಮ ಚಿಕಿತ್ಸೆ ನಿಮ್ಮ ಮನೆಯಲ್ಲಿ ನೀವು ಮಾಡೋದು. ಇನ್ನೇನು ಮಾಡ್ಬೋದು, ಆ ವ್ಯಕ್ತಿಯ ಡ್ರೆಸ್ಸು ಕಾಲರೆಲ್ಲ ಟೈಟಾಗಿರುತ್ತೆ, ಆಮೇಲೆ ಶರ್ಟೆಲ್ಲ ಟೈಟಾಗಿರುತ್ತೆ, ಅದನ್ನೆಲ್ಲ ಲೂಸ್ ಮಾಡಿಬಿಟ್ಟು ಅವನ ಪ್ಯಾಂಟು ಶರ್ಟು ಅದನ್ನೆಲ್ಲ ಸ್ವಲ್ಪ ಲೂಸಾಗಿ ಮಾಡಬೇಕು. ಬಟನ್ ತೆಗೆದುಬಿಟ್ಟು ಫ್ಯಾನ್ ಫುಲ್ ಸ್ಪೀಡಲ್ಲಿ ಹಾಕಬೇಕು. ಏರ್ ಕಂಡೀಷನ್ ರೂಮ್ ಇದ್ದರೆ ಏರ್ ಕಂಡೀಷನ್ ರೂಮಲ್ಲಿ ಮಲಗಿಸ್ಬೇಕು. ಹೀಗೆ ಹಲವಾರು ಕೂಲಿಂಗ್ ಡೌನ್ ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಇದು ಹೀಟ್ ಸ್ಟ್ರೋಕ್ ಆದಾಗ ಏನು ಮಾಡಬೇಕು ಅನ್ನುವಂಥದ್ದಕ್ಕೆ ಉತ್ತರ. ಆಮೇಲೆ ಇನ್ನು ಕೆಲವು ಕೆಮಿಕಲ್ಸ್ಗಳು ಸ್ವಲ್ಪ ಹೀಟ್ ಸ್ಟ್ರೋಕ್ ಮಾಡ್ಬೋದು. ಕೆಮಿಕಲ್ಸ್ಗಳನ್ನು ತಗೊಂಡಾಗ ಟೆಂಪ್ರೇಚರ್ ಜಾಸ್ತಿ ಆಗುವಂಥದ್ದು ಸಾಧ್ಯತೆ ಕೂಡ ಇದೆ. ಅದು ಹೆಚ್ಚಿಗೆ ಈಗ ಬೇಡ. ಇನ್ನು ಕೆಲವರಿಗೆ ಒಂದು ಬಿಸಿನೀರು ಸ್ನಾನ ಮಾಡೋ ಅಭ್ಯಾಸ, ಬಿಸಿ ಕುದಿಯೋ ನೀರು ತಲೆ ಮೇಲೆ ಹಾಕ್ಕೊಳ್ಳೋದು, ಬಿಸಿ ಚಳಿ, ಅದು ಈಗ ಚಳಿಗಾಲದಲ್ಲಿ ಬಿಸಿನೀರು ಸ್ನಾನ ಮಾಡೋದು, ಬಿಸಿನೀರು ಶವರಿಗೆ ತಲೆ ಒಡ್ಡೋದು, ಈ ಥರ ಕೆಲವು ಹುಚ್ಚುಗಳಿರ್ತವೆ. ಅದು ಏನು ಮಾಡ್ತದೆ, ಓವರಾಲ್ ಬಾಡಿ ಟೆಂಪ್ರೇಚರ್ ಏಕ್ದಮ್ ರೈಸ್ ಮಾಡುತ್ತೆ. ಬಾತ್ರೂಮಲ್ಲೇ ಬಿದ್ದು ಬಿಡುವಂಥ ಚಾನ್ಸಸ್ ಇದೆ. ಅದಕ್ಕೆ ನೀವು ಎಲ್ಲರೂ ಒಂದು ಗಮನದಲ್ಲಿಟ್ಕೊಳ್ಳಿ, ನೀವು ಬಾತ್ರೂಮಿಗೆ ಹೋಗಬೇಕಾದ್ರೆ ಚಿಲಕ ಹಾಕ್ಕೊಳ್ಬೇಡಿ. ಆದಷ್ಟು ಚಿಲಕ ಹಾಕ್ಕೊಳ್ಳದೆ ಸ್ನಾನ ಮಾಡಿ, ಬಾಗಿಲನ್ನು ಓರೆ ಮಾಡಿ ಚಿಲಕ ಹಾಕ್ಕೊಳ್ಳದೆ ಬಿಸಿನೀರು ಸ್ನಾನ ಮಾಡಿ. ಶವರ್ ಬಾತ್ ತಗೊಳ್ಳೋ ಹುಚ್ಚಿರೋರು ಇದನ್ನು ಖಂಡಿತ ಪಾಲಿಸಬೇಕು. ಅದು ಮಕ್ಕಳು, ವಿಶೇಷವಾಗಿ ಮಕ್ಕಳು ಮತ್ತು ವೃದ್ಧರು. ಯಾಕಂದರೆ ಅವರಿಗೆ ಡೆಲಿರಿಯಸ್ ಆಗಿ ಬಿದ್ದರೆ ಏನಾಯಿತು ಅಂತ ನಮ್ಗೆ ಗೊತ್ತಾಗಲ್ಲ. ನಾವು ಇನ್ನೇನೋ ಕೆಲಸ ಟಿ ವಿ ನೋಡ್ತಾ ಇರ್ತೀವಿ, ಮೊಬೈಲ್ ಹುಚ್ಚು ಎಷ್ಟಾಗಿದೆ ಅಂತಂದರೆ ಅದು ಹೇಳಿ ಉಪಯೋಗ ಇಲ್ಲ. ನಿಮಗೆಲ್ಲರಿಗೂ ಅನುಭವಕ್ಕೆ ಬಂದಿದೆ. ಸೊ ಯಾರಿಗೆ ಏನಾಗಿದೆ, ಯಾರು ಸ್ನಾನಕ್ಕೆ ಹೋಗಿದ್ದಾರೆ, ಯಾವುದೂ ಗೊತ್ತಿರಲ್ಲ. ಸೊ ಎಲ್ಲರೂ ಒಂಥರ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಪುರ್ಸೊತ್ತಿಲ್ಲದಷ್ಟು ಬ್ಯುಸಿಯಾಗಿದ್ದಾರೆ, ಮಾಡ್ಕೊಂಡಿದ್ದಾರೆ. ಆದ್ದರಿಂದ ಅತಿ ಬಿಸಿನೀರು ಸ್ನಾನ ಮಾಡುವಂಥ ಅಭ್ಯಾಸ ಇರುವವರು ದಯವಿಟ್ಟು ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದರೆ ಸಾಕು. ಅತಿ ಬಿಸಿ ತಲೆಗೆ ಹಾಕ್ಕೊಂಡ್ರೆ ಏನಂತದೇನು ಉಪಯೋಗ ಆಗಲ್ಲ. ಸ್ಕಿನ್ ಬರ್ನ್ ಆಗ್ಬೋದು, ನಿಮಗೆ ದೇಹಕ್ಕೆ ಒಂಚೂರು ಹಿತ ಆಗ್ಬೋದು, ಆದರೆ ಅದು ದೇಹಕ್ಕೆ ಒಳ್ಳೆಯದಲ್ಲ ಅನ್ನೋದನ್ನು ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೀಟ್ ಸ್ಟ್ರೋಕು ನಾನಾ ಕಾರಣಗಳಿಂದ ಆಗುತ್ತೆ. ಸ್ಟ್ರೋಕ್ ಅಂದ ತಕ್ಷಣ ಅದು ಏನು ಕನ್ವಲ್ಷನ್, ಸಿಜರ್ಸ್, ಈ ಫಿಟ್ಸ್ ಬಂದಾಗ ಆಗೋ ಹಾಗೆ ಮೈಕೈ ಎಲ್ಲ ನಡಗೋದು, ಒದರುವುದು, ಏನೇನೋ ಮಾತಾಡೋದು, ಕಣ್ಣು ಮೇಲೆ ಹೋಗ್ತದೆ, ಕಣ್ಣಿಗೆ ಮೇಲೆ ಹೋಗಿಬಿಟ್ಟು ಏನೇನೋ ತೊದಲೋದು, ಡೆಲಿರಿಯಸ್ನೆಸ್ ಅಂದರೆ ಅರ್ಧ ಹುಚ್ಚು ಥರ, ಡೆಲೀರಿಯಮ್ ಅನ್ನುವಂಥ ವರ್ಡ್, ಅದು ಡೆಲಿರಿಯಸ್ನೆಸ್ ಬರ್ಬೋದು. ಸೊ ಹೀಗೆ ಹೀಟ್ ಸ್ಟ್ರೋಕ್ ಅನ್ನೋದು ಒಂದು ಎಮರ್ಜೆನ್ಸಿನೇ, ಅದು ಖಂಡಿತವಾಗಿ ಎಮರ್ಜೆನ್ಸಿ. ಕೂಡಲೇ ಅದನ್ನು ಅಟೆಂಡ್ ಮಾಡಬೇಕು. ವೈದ್ಯರ ಹತ್ರ ಹೋಗೋಕ್ಕೆ ಮುಂಚೆ ಇಷ್ಟೆಲ್ಲ ಮಾಡ್ಬೋದು. ಐಸ್ ನೀರಿದ್ದರೆ ಐಸ್ ನೀರನ್ನು ಮೈಗೆ ಸುರಿಬೋದು, ಐಸ್ ನೀರು ತಲೆಗೆ ಪಟ್ಟಿ ಹಾಕ್ಬೋದು, ಮೈಯೆಲ್ಲ ಒಂದು ಸರ್ತಿ ಐಸ್ ನೀರಲ್ಲಿ ಒರೆಸ್ಬೋದು. ಹೀಗೆ ಹಲವಾರು ವಿಧಗಳಿವೆ ಹೀಟ್ ಸ್ಟ್ರೋಕ್ಗೆ ಟ್ರೀಟ್ಮೆಂಟು. ಆಮೇಲೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದ್ಮೇಲೆ ಅವರು BP, ಪಲ್ಸು ಅದು ಇದೆಲ್ಲ ಚೆಕ್ ಮಾಡ್ತಾರೆ. ಬೇಸಿಕ್ ಪ್ಯಾರಾಮೀಟರ್ಸ್ ಸರಿಯಾಗಿದೆಯೋ ಅಂತ ನೋಡ್ತಾರೆ. ಪೇಷಂಟು ನೀವು ಮಾಡುವಂಥ ಪ್ರಥಮ ಚಿಕಿತ್ಸೆಯಲ್ಲಿ ಅವರು ರಿಕವರ್ ಆಗಲಿಲ್ಲ ಅಂತಂದರೆ ಖಂಡಿತ ಒಳಗಡೆ ಬೇರೆ ಏನೋ ಪ್ರಾಬ್ಲಮ್ ಇರಬೇಕು. ಅದನ್ನು ವೈದ್ಯರು ಕಂಡುಹಿಡಿತಾರೆ. ನಿಮ್ಮ ಕುಟುಂಬ ವೈದ್ಯರ ಕೈಯಲ್ಲಿ ಆಗೋದಿಲ್ಲ ಅಂತ ಅವರು ಹೇಳಿದರೆ
ಕಾನ್ಷಿಯಸ್ನೆಸ್ ಬರಲಿಲ್ಲ, ಪ್ರಜ್ಞೆ ಬರಲಿಲ್ಲ ಅಂಥೇಳಿ ಅನಿಸಿದರೆ ಅಂತ ಅವರು ಹೇಳಿದರೆ ವೈದ್ಯರ ಸಲಹೆ ಮೇರೆಗೆ ನೀವು ದೊಡ್ಡ ಆಸ್ಪತ್ರೆಗೆ, ಬಿಗ್ಗರ್ ಹಾಸ್ಪಿಟಲ್ಸ್ ವ್ಯಾರ್ ಇನ್ ಎವ್ರಿಥಿಂಗ್ ಈಸ್ ಅವೈಲೇಬಲ್, ಆಕ್ಸಿಜನ್ನು ಅದು ಇದೆಲ್ಲ ಅವೈಲೇಬಿಲಿಟಿ ಇರುತ್ತೆ. ಸೊ ಇದು ಆಮೇಲೆ ಸ್ಟ್ರೋಕಲ್ಲಿ ನಾನು ಇದು ಬಟ್ಟೆ ಎಲ್ಲ ಸಡಿಲ ಮಾಡಬೇಕು ಅಂತ ಹೇಳಿದೆ. ಹಾಗೆಯೇ ಅವರು ಕನ್ವಲ್ಷನ್ಸಲ್ಲಿ ನಾಲಿಗೆ ಕಚ್ಕೊಳ್ಳುವಂಥ ಅಭ್ಯಾಸ, ಚಾನ್ಸಸ್ ಜಾಸ್ತಿ. ಸೊ ಎಪಿಲೆಪ್ಟಿಕ್ ಫಿಟ್ಸ್ ಬಂದಾಗ ಏನು ಮಾಡಬೇಕು ಅಂತ ನಾನು ಹೇಳಿದೆ, ಸೈಡಿಗೆ ಮಲಗಿಸಿ ಒಂದು ಟಂಗ್ ಡಿಪ್ರೆಸರ್ ಮಾಮೂಲಿ ಸ್ಪೂನಲ್ಲಿ ನಾಲಿಗೆಯನ್ನು ಒತ್ತಿ ಹಿಡಿಬೇಕು. ಆಮೇಲೆ ನಾಲಿಗೆಯನ್ನು ಒತ್ತಿ ಹಿಡಿದಾಗ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಮೂಗಲ್ಲಿ ಉಸಿರಾಡಲಿಲ್ಲ ಅಂತ ಅಂದರು ಬಾಯಲ್ಲಿ ಗಾಳಿ ಒಳಗಡೆ ಹೋಗುತ್ತೆ. ಸೊ ಇದನ್ನು ಮಾಡಲಿಕ್ಕೆ ಮರಿಬೇಡಿ. ಸೊ ಇದು ಹೀಟ್ ಸ್ಟ್ರೋಕ್ ಬಗ್ಗೆ ಬೇಸಿಕ್ ನಾಲೆಜು. ಇಷ್ಟು ನೀವು ತಿಳ್ಕೊಂಡಿದ್ರೆ ಸಾಕು. ಸೊ ಆ್ಯಸ್ ಯೂಶ್ವಲ್ ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸಿಗೆ, ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಬರೀರಿ. ಮುಂದಕ್ಕೆ ನಾನು ಯಾವ ಟಾಪಿಕ್ ಮಾತಾಡಬೇಕು, ನನಗೆ ಎವ್ರಿ ಸ್ಯಾಟರ್ಡೇ ಈವ್ನಿಂಗ್ ಶುರುವಾಗುತ್ತೆ ಏನು ಮಾತಾಡಲಿ ಅಂತ. ಸೊ ಸಜೆಷನ್ ಕೊಡ್ಬೋದು, ಫೋನ್ ಮಾಡಿ ಆದರೂ ಸಜೆಷನ್ ಕೊಡಿ, ಅಥವಾ ಕಮೆಂಟ್ಸ್ ಬಾಕ್ಸಲ್ಲಿ ಸಜೆಷನ್ ಕೊಡಿ. ನಾನು ನೆಕ್ಸ್ಟು ಇದರಲ್ಲಿ ಮಾತಾಡ್ತೀನಿ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.